ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರ ಪಾದಗಳಿಗೆ ಹಣೆಮಣಿದು, ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶರಣು ತಂದೆ ತಾಯಿಗಳೇ, ತಮಗೆಲ್ಲ ಅನಂತ ಶರಣು ಶರಣಾರ್ಥಿಗಳು. 20 ದಿನಗಳ ಕಾಲದ ಯುರೋಪ್ ಪ್ರವಾಸವನ್ನು ಇಲ್ಲಿ ನೆರೆದಿರುವ ಬಹುಪಾಲು ಜನರು ಅನುಭವಿಸಿದ್ದೀರಿ. ಹಿಂದಿನ ಸಾಲುಗಳಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳು ಆ ಪ್ರವಾಸದ ತುಣುಕುಗಳನ್ನು ನೋಡಿ ತಾವು ಮುಂದೊಂದು ದಿನ ಈ ರೀತಿ ಪ್ರವಾಸವನ್ನು ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಿದ್ದೀರಿ. ಈ ಪ್ರವಾಸದ ಕುರಿತು ರೊಟ್ಟಿಯವರು ಹಾಗೆ ಪೊಲೀಸ್ ಪಾಟೀಲ್ ಸರ್ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ಈ ಪ್ರವಾಸದಲ್ಲಿ ಒಂದು 10 ವರ್ಷಕ್ಕಾಗಷ್ಟು ನಾನು ಮಾತಾಡಿಬಿಟ್ಟಿದ್ದೀನಿ. ಬಸ್ನಲ್ಲಿ ನಿರಂತರವಾಗಿ ಆಯಾ ಪ್ರದೇಶದ ವಿಷಯಗಳನ್ನು ಹೇಳ್ತಾ, ಒಮ್ಮೊಮ್ಮೆ ನಮ್ಮ ಸಹ ಪ್ರಯಾಣಿಕರನ್ನು ಸಿಟ್ಟಿಗೆಬ್ಬಿಸ್ತಾ, ಕೆಣಕಿಸ್ತಾ, ಚರ್ಚೆ ಸಂವಾದಗಳಿಗೆ ಕಾರಣರಾಗಿ ಇನ್ನೇನು ನನ್ನ ಹಾಡು ಉಳಿದಾವ ನಿಮ್ಮ ಜ್ವಾಳ ಮುಗ್ದಾವ ಅನ್ನುವಂಥ ಒಂದು ಜನಪದ ಮಾತಿದೆ. ನನಗೆ ಹಾಡು ಭಾಳ ಹಾಡಕ್ಕೆ ಬರ್ತೈತಿ, ಆದರೆ ಜ್ವಾಳನೇ ಇಲ್ಲಲ್ಲ ಬೀಸು ಮುಂದೆ ಅಂತ. ಭಾಳತ್ತು ಬೀಸ್ಬೇಕಂತ ಅನಿಸ್ತೈತಿ, ಆದರೆ ಜ್ವಾಳ ಬೇಕಲ್ಲ. ಹಂಗೆ ಭಾಳತ್ತು ಹಾಡ್ಬೇಕಂತ ಅನಿಸಿದಾಗ ಜ್ವಾಳನೂ ಬೇಕು, ಹಾಡಕ್ಕೆ ಹಾಡೂ ಬೇಕು. ನಮಗೆ ಹಾಡು ಇರ್ತದೆ, ಜ್ವಾಳನೂ ಇರ್ತದೆ. ಆ ಹಾಡು ಮತ್ತು ಜೋಳ ಯಾವಾಗ ಸಮೀಕರಣಗೊಳ್ತದಂದರೆ ಅಲ್ಲಿ ಸಮಾನ ಮನಸ್ಕರಿರಬೇಕು. ಅಂಥ ಸಮಾನ ಮನಸ್ಕರಿಗೆ ಒಬ್ಬ ನೆವಿಗೇಟರ್ ಅಥವಾ ಕ್ಯಾಪ್ಟನ್ ಇರಬೇಕು. ಈ ಪ್ರವಾಸದ ಒಟ್ಟು ಯಶಸ್ಸಿನ ಕೇಂದ್ರ ವ್ಯಕ್ತಿ ಅಂದರೆ ಸಾಣೆಹಳ್ಳಿಯ ಪರಮ ಪೂಜ್ಯ ಶ್ರೀಗಳು ಮತ್ತು ಅವರ ಭವ್ಯವಾದ ಶಿಸ್ತು. ಆ ಶಿಸ್ತು ಯಾವತ್ತೂ ಬದುಕಿನಲ್ಲಿ ನಮ್ಮನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಆಗ್ತದೆ. ಈ ಪ್ರವಾಸದಲ್ಲಿ ಎರಡನೇದು ಇನ್ನೊಂದು ಭಾಳ ಅದ್ಭುತವಾದ ಅನುಭವ ಅಂತಂದರೆ ಸುರೇಶ್ ಅವರ ಬದ್ಧತೆ. ನಾವು ಭಾಳ ಜನ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತೀವಿ, ಅದನ್ನೊಂದು ಲೆವೆಲ್ಲಿಗೆ ತೊಗೊಂಡೋಗಿ ಬಿಟ್ಟುಬಿಡ್ತೀವಿ. ಇಂಟಿಗ್ರಿಟಿ ಮತ್ತು ಬದ್ಧತೆಯ ಕೊರತೆ ಇರ್ತದೆ. ಸುರೇಶ್ ಅವರು ತಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ಮೇಲೂ ಯಾಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಲಿಲ್ಲ ಅಂತಂದ್ರೆ, ನನ್ನಿಂದ ಈ 100 ಜನರಿಗೆ ತೊಂದರೆ ಆಗಬಾರ್ದು ಒಂದೇ ಒಂದು ಕಾರಣದಿಂದ ನಾನು ಇಲ್ಲಿ ಕರ್ಕೊಂಬಂದಿನಿ, ಇದರಿಂದ ಶ್ರೀಗಳಿಗೆ ಅವ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ಬರ್ತದೆ ಅಂತ ತಿಳ್ಕೊಂಡು ಹಠ ಮಾಡಿದ್ದು ಮತ್ತು ಅವರನ್ನು ಶ್ರೀಗಳು ಒಪ್ಪಿಸಿ ಆರೋಗ್ಯಪೂರ್ಣವಾಗಿ ಬಂದಿದ್ದಿದೆಯಲ್ಲ, ಇದು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮ ಯಶಸ್ಸು. ಇಲ್ಲಿ ಹೋಗಿದ್ರೆ ಇವತ್ತಿನ ಸಭೆ ಸೂತಕದ ಸಭೆ ಆಗ್ತಿತ್ತು, ಸ್ವಲ್ಪ ಎಚ್ಚರ ತಪ್ಪಿದ್ರೆ. ಆದರೆ ಪರದೇಶಕ್ಕೆ ಹೋದಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ವಾಪಸ್ ಬಂದಮೇಲೆ ಯಾಕೆ ಸನ್ಮಾನ ಮಾಡ್ತಾರೆ, ಆಯರಿ ಮಾಡ್ತಾರೆ, ಮುಯಿ ಮಾಡ್ತಾರೆ ಅಂದ್ರೆ ಬಂದನಲ್ಲಪ್ಪ ಇವನು ವಾಪಸ್ ಅಂತಂದಂಗೆ. ಅಂತೂ ಬಂದಲ್ಲ ಅಂತ. ಯಾಕಂದ್ರೆ ಅದು ಪ್ರವಾಸ ಅಂದ್ರೆ ಹಾಗೆ. ಒಮ್ಮೆ ನಾವು ಮನೆ ಬಿಟ್ಟು ಹೊರಗೆ ಬಂದ್ವಿ ಅಂದ್ರೆ ಹೋದಂಗೆ ಬರತನ ಗ್ಯಾರಂಟಿ ಇಲ್ಲ. ಬರೀ ಪ್ರವಾಸದಾಗ ಅಲ್ಲದು, ಹೈವೇ ಮೇಲಿನೂ ಗ್ಯಾರಂಟಿ ಇಲ್ಲ. ನಮ್ಮ ಬದುಕು ಅಷ್ಟು ಅಸ್ಥಿರ ಆಗಿದೆ, ಅನ್ಸರ್ಟನ್ ಆಗಿದೆ. ಕೇವಲ ಇದು ವಿದೇಶದಲ್ಲಿ ಯಾವಾಗ ಅನ್ಸರ್ಟನ್ ಆಗುತ್ತಂದ್ರೆ, ನಾ ಪದೇ ಪದೇ ಹೇಳ್ತಿದ್ದೆ, ಬಿ ರೋಮನ್ ಇನ್ ಎ ರೋಮ್ ಅಂತ. ಯಾರು ಆಯಾ ದೇಶದ ಕಾನೂನನ್ನು ಗೌರವಿಸ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಅಂಥವ್ರು ಮಾತ್ರ ಪ್ರವಾಸಕ್ಕೆ ಹೋಗಬೇಕು. ನಮ್ಮ ದೇಶದ ಕಾನೂನು, ನಮ್ಮ ದೇಶದ ನಿಯಮ, ನಮ್ಮ ದೇಶದ ಅಹಂಕಾರನೂ ಅಲ್ಲಿ ನಡೆಸ್ತೀನಿ ಅನ್ನೋರು ಖಂಡಿತ ಹೋಗಬಾರ್ದು. ಯಾಕಂದ್ರೆ ಪ್ರತಿಯೊಂದು ನೆಲದ ಕಾನೂನು ಅವ್ರದ್ದೇ ಆದ ಕಾನೂನನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಅವ್ರದ್ದೇ ಆದ ಕಲ್ಚರ್ ಇರ್ತದೆ. ಅದು ನನಗೆ ಇಷ್ಟ ಆಗ್ಬೋದು, ಬಿಡ್ಬೋದು. ಆದರೂ ಕೂಡ ನಾವು 100 ಜನ ಅಲ್ಲೇ ಸಣ್ಣ ಪುಟ್ಟ ಕಳುಗಳು ಪಿಕ್ ಪಾಕೆಟ್ ಮಾಡಿಸ್ಕೊಂಡಿವಿ ಅಂದ್ರೆ ಅವರಾಗಿ ಮಾಡಿಲ್ಲ, ನಾವಾಗಿ ಮಾಡ್ರಿ ಅಂತ ಅವ್ರಿಗೆ ಪ್ರೊವೋಕ್ ಮಾಡಿವಿ. ಏನು ಇಷ್ಟೆಲ್ಲ ಕಳ್ಳರದಾರ ಅಂತ ಹೇಳಿದ್ರೆ ಒಬ್ಬರು ಕಳು ಮಾಡುವಲ್ರಲ್ಲ ಅಂಥೇಳಿ ಆಶ್ಚರ್ಯವಾಗಿ ಒಂದಿಷ್ಟು ಮಂದಿ ದುಡ್ಡು ಪಿಕ್ ಪಾಕೆಟ್ ಮಾಡಿಸ್ಕೊಂಡ್ರೆ ಅದು ಪರ್ಸ್ನಲ್ ಇಗ್ನೋರೆನ್ಸ್ ಅಂತ ಕರಿತೀನಿ ನಾವು. ಯಾಕಂದ್ರೆ ಪದೇ ಪದೇ ಹೇಳಿದ್ವಿ, ಎಲ್ಲ ದೇಶದಲ್ಲೂ ಕಳ್ಳರಿರ್ತಾರೆ, ಎಲ್ಲ ದೇಶದಲ್ಲೂ ಸುಳ್ಳಿರ್ತಾರೆ, ಎಲ್ಲ ದೇಶದಲ್ಲೂ ದರೋಡೆಕೋರರು ಇರ್ತಾರೆ. ಅದೊಂದು ಅನುಭವ, ಅದನ್ನೇನು ಭಾಳ ಸೀರಿಯಸ್ ತೊಗೊಳಂಗಿಲ್ಲ. ಪಾಪ ಆ ನೆಲಕ್ಕೆ ಗಿಫ್ಟ್ ಕೊಟ್ಟು ಬಂದಂಗೆ. ಆದರೆ ಅಂಥ ಒಂದು ದಿವ್ಯಾನುಭವವನ್ನು ಗುರುಗಳು ಸಾನ್ನಿಧ್ಯದಲ್ಲೇ ಯಾಕೆ ಮಾಡಬೇಕು ಅನ್ನೋದು ಸುರೇಶ್ ಅವ್ರಿಗೆ ಗೊತ್ತಿದೆ. ಅದಕ್ಕೊಂದು ಶಿಸ್ತಿರುತ್ತೆ, ಬದ್ಧತೆ ಇರುತ್ತೆ, ಲೈಕ್ ಮೈಂಡೆಡ್ ಜನ ಬರ್ತಾರಂತ. ಮತ್ತು ಭಾಳ ಆಶ್ಚರ್ಯ ಅಂದ್ರೆ ಯುರೋಪ್ ಅಂದ್ರೆ
ದಿವ್ಸಕ್ಕೆ 6 ತಾಸು ಬಸ್ನಾಗ ಕುಂದ್ರೋದು, 3 ತಾಸು ನೋಡೋದು. ಭಾಳ ಮಂದಿ ಸೀನಿಯರ್ ಸಿಟಿಸನ್ಸ್, ನಾಟ್ ಲೆಸ್ ದೆನ್ 60, ಒಂದು ಇಡೀ ಬಸ್ನಲ್ಲಿ 10 ಜನ ಯುವಕರಿದ್ದರು, ಎಲ್ಲರೂ ಸೀನಿಯರ್ ಸಿಟಿಸನ್ಸ್. ನಮ್ಮ ಫೋಟೋಗಳು ನೋಡಿದ್ರೆ ಹೇಳೋರು, ಎಲ್ಲ ನೀ ರಿಪ್ಲೇಸ್ಮೆಂಟ್ ಆಗಿರ್ತೈತಿ, ಕಾಲನೂ ಇರ್ತಾವೆ, ಹೆಂಗೆ ಸಕ್ಸಸ್ ಆಕೈತಿದು ಜರ್ನಿ ಅಂತ. ಆದ್ರೆ ಮನುಷ್ಯನಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದ್ರೆ, ಈ ಹಿಪ್ನೋಟೈಸ್ ಮಾಡಿದಾಗ ಒಬ್ಬ ಮನುಷ್ಯ 40 kg ತೆಳ್ಳಗಿರ್ತಾನೆ ರೀ, ತಲೆ ಒಂದು ಕಡೆ ಇಟ್ಟಿರ್ತಾರೆ, ಅವನ ಕಾಲು ಒಂದು ಕಡೆ ಇಟ್ಟಿರ್ತಾರೆ, ಹಿಂಗೆ ಸೆಟದಿರ್ತಾನೆ ಅವನು. ಅವನ ಮೇಲೆ ನಮ್ಮಂಥ ಕ್ವಿಂಟಲ್ ಇರೋರು ರಾಮಲಿಂಗಪ್ಪನವಂಥವ್ರು ಅಡ್ಡಾಡಿದ್ರೆ ಅವ ಮಳೆಯಂಗಿಲ್ಲ. ಆದ್ರೆ ಅದ ನಾರ್ಮಲ್ ಇದ್ದಾಗ ಒಂದು ಸ್ವಲ್ಪ ಕೈ ಉರಿದ್ರೆ ಲಟ್ ಅಂತ ಮುರಿದು ಬಿಡ್ತಾನೆ. ಸೊ ದ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಹಿಪ್ನೋಟೈಸಮ್. ಆ ಹಿಪ್ನೋಟಿಸಮ್ ಸ್ಟೇಟಸ್ನೊಳಗೆ ಮತ್ತು ಅವ ಯಾಕೆ ಬೀಳಂಗಿಲ್ಲ, ಯಾಕೆ ಮುರಿಯಂಗಿಲ್ಲ, ಯಾಕೆ ಹಾಹು ಅನ್ನಂಗಿಲ್ಲ ಅಂದ್ರೆ ಅಲ್ಲಿ ಅವನ ಮನಸ್ಸು ಕೆಲಸ ಮಾಡ್ತಿರ್ತೈತಿ. ಹಂಗೆ ನಿಮ್ಮ ಕಾಲು ಎಲ್ಲ ಯಾಕೆ ಬರಲಿಲ್ಲ ಅಂದ್ರೆ ರೊಕ್ಕ ಕೊಟ್ಟು ಸಾಂಗ್ತಿರ್ತೈತಿ, ನೋಡ್ಬೇಕನ್ನೋ ಚಟ ಇರ್ತೈತಿ. ಅದು ಏನು ಬರೀ ಡಾಲರ್ ನೆನಪಾಕಿರ್ತಾವೆ, ಬರೀ ಯೂರೋ ನೆನಪಾಕಿರ್ತಾವೆ. ಹಗ್ಗ ಹಳ್ಳ ಪೆಟಾರಿ ಅಂತ ಯಾವುದೋ ಸಿನಿಮಾದಾಗ ಹೆದರ್ಸ್ತಿರ್ತಾರಲ್ಲ, 4 ಲಕ್ಷ 4.5 ಲಕ್ಷ ಯೂರೋ ಪೌಂಡ್ಸ್ ಅಂದಂಗೆಲ್ಲ ನಡಿ ಹಂಗಾರೆ ಓಡುತ್ತಿರ್ತಾರೆ. ಯಾಲೆ ಕಾಲಿಲ್ಲ, ಜಾಯಿಂಟ್ ಇಲ್ಲ, ಏನಿಲ್ಲ, ಏನು ಓಡೋದ. ಪಾಪ ಒಬ್ಬ ಸೀನಿಯರ್ ಸಿಟಿಜನ್ ವಯಸ್ಸಾದವರು ಲಾಸ್ಟ್ ಮೂಮೆಂಟ್ಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಾನು ಬರ್ತೀನಿ ಸುರೇಶ್ ಅಣ್ಣ ಅಂದರು. ಎಲ್ಲರೂ 17,000 ಕೊಟ್ಟರು, ಅವ್ರು 18-20,000 ಕೊಟ್ಟು ಆ ಐಸ್ನಲ್ಲಿ ಬಂದರು. ನಮ್ಮ ಮೂಗು ಸೋರ್ತದೆ ಅಂದರು, ಕೆಳಗೆ ಸೋರ್ತಿತ್ತು, ಮೇಲೆ ಅದಕ್ಕೂ ಅಜ್ಜರ ಮೂಗು ಬಂದಾಗಿಬಿಡ್ತು. ಅಂದರೆ ಪ್ಲಸ್ ಮೈನಸ್ ಅನ್ನಂಗೆ ಆ ಕೋಲ್ಡ್ ಪ್ಲಸ್ ಕೋಲ್ಡ್ ನಾರ್ಮಲ್ ಆಗಿಬಿಡ್ತು. ಸೊ ಮೈಂಡ್ ಇದೆಯಲ್ಲ, ಮನಸ್ಸಿದೆಯಲ್ಲ, ಮಿಲ್ಟನ್ ಹೇಳ್ತಾನೆ, ಇಫ್ ಯು ಮೈಂಡ್ ಯು ಕ್ಯಾನ್ ಮೇಕ್ ಹೆಲ್ ಇಂಟು ಹೆವನ್, ಹೆವನ್ ಇಂಟು ಹೆಲ್, ಎವ್ರಿಥಿಂಗ್ ಈಸ್ ದೇರ್ ಇನ್ ಯುವರ್ ಮೈಂಡ್ ಅಂತ. ನೀ ಮನಸ್ಸು ಮಾಡಿದ್ರೆ ಸ್ವರ್ಗವನ್ನು ನರಕ ಮಾಡಬಲ್ಲೆ, ನರಕವನ್ನು ಸ್ವರ್ಗ ಮಾಡಬಲ್ಲೆ. ಸ್ವರ್ಗ ನರಕ ಅನ್ನೋದು ಎಲ್ಲಿ ಇಲ್ಲ, ಅದು ನಿನ್ನ ಮನಸ್ಸಿನಾಗ ಐತಂತ. ಹಂಗೆ ನಾವು ಮನಸ್ಸು ಮಾಡ್ತೀವಿ ಅನ್ನೋದಕ್ಕೆಲ್ಲ ಸಾಧ್ಯ ಆಗ್ತದೆ. ಆ ಮನಸ್ಸು ಮಾಡುವಂಥ ಕೆಲಸಕ್ಕೆ ಪ್ರೇರಣಾ ಶಕ್ತಿ ಬೇಕು, ಆ್ಯನ್ ಇನ್ಸ್ಪೈರೇಷನ್, ಎ ಡ್ರೈವ್, ಎ ಮೋಟಿವೇಶನ್ ಈಸ್ ರಿಕ್ವೈರ್ಡ್. ಅಂಥ ಒಂದು ಮೋಟಿವೇಶನನ್ನು ಗುರುಗಳು ಕೊಟ್ಟರು. ಆದ್ರೆ ಎಲ್ಲ ಸಂದರ್ಭಗಳಲ್ಲೂ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಔಟ್ಕಮ್. ಇದರಿಂದ ಲಾಭ ಏನಾಯ್ತು? ಲಾಭ ಪೊಲೀಸ್ ಪಾಟೀಲ್ ಸರ್ ಒಂಥರ ಇಂಟರ್ಪ್ರಿಟ್ ಮಾಡ್ತಾರೆ, ರೊಟ್ಟಿಯವರು ಒಂಥರ ಇಂಟರ್ಪ್ರಿಟ್ ಮಾಡ್ತಾರೆ, ನಾವು ಒಂಥರ ಇಂಟರ್ಪ್ರಿಟ್ ಮಾಡ್ತೀವಿ. ನನಗಿಂತಲೂ ಸಣ್ಣವರು, ಪ್ರದೀಪ್ನಂಥವ್ರು, ವಿಶ್ವನಂಥವ್ರು, ರಾಮಲಿಂಗಪ್ಪನಂಥ ರಾಜಕಾರಣಿಗಳು, ಅವ್ರು ಇಲ್ಲಿ ಬಂದು ಎಲೆಕ್ಷನ್ ನಿಂತ ಎಷ್ಟು ರೊಕ್ಕ ಮಾಡ್ಬೋದು ಅಂತ ವಿಚಾರ ಮಾಡ್ತಾರೆ. ಈ ನಮ್ಮ ದೇಶದಾಗ ಅಷ್ಟು ಮಾಡ್ತೀವಿ ಅಂದ್ರೆ ಇಲ್ಲಂದ್ರೆ ಏನೋ ಮನೆ ಮಾಡ್ಬೋದು ನಾವು ಅಂತ. ಹಾಗೆ ಥಾಟ್ ಪ್ರೊಸೆಸ್ ಇರುತ್ತಲ್ಲ, ವಿಚಾರ ಸರಣಿ ಇರುತ್ತಲ್ಲ, ಅದು ರಿಲೇಟಿವಿಟಿ. ಐನ್ಸ್ಟೈನ್ ಹೇಳುವ ಸಾಪೇಕ್ಷತೆ. ಆಲೋಚನಾ ಕ್ರಮ 6 ವರ್ಷದಿಂದ 60 ವರ್ಷದವರೆಗೆ ಭಿನ್ನ ಹಾಕ್ಕೊಂತ ಹೋಗುತ್ತೆ, ನೋಡುವ ದೃಷ್ಟಿಕೋನವೂ ಬೇರೆ ಆಗುತ್ತೆ. ಆದರೆ ಮನಸ್ಸು ಮಾತ್ರ ಮಗುವಿನ ಹಾಗೆ ಮುಕ್ತವಾಗಿದ್ದ ನೋಡಿದಾಗ ಎಲ್ಲವೂ ನಮಗೇನು ಆ್ಯಸ್ ಇಟ್ ಈಸ್, ವಿ ಹ್ಯಾವ್ ಟು ಎಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಅವ್ರು ಹಂಗೆ ಅದಾರಪ್ಪ. ನಮ್ಮ ದೇಶಕ್ಕೆ ಬಂದ್ರೆ ನೋಡ್ರಿ, ಅವರು ಇಂಡಿಯಾ ಗಲೀಜ್ ಐತಂತ ಒಟ್ಟ ಅನ್ನಂಗಿಲ್ಲ, ಅಂದ್ಕೊಳ್ತಾರೆ ಮನಸ್ಸಿನಾಗ, ನಮ್ಮನ್ನು ಬ್ಲೇಮ್ ಮಾಡಂಗಿಲ್ಲ, ಯಾಕಂದ್ರೆ ನೋಡ್ಬೇಕಂತ ಬಂದಿರ್ತಾರೆ. ಹಂಪಿಯೊಳಗೆ ಎಷ್ಟು ಜನ ಯುರೋಪಿಯನ್ಸನ್ನು ಮೋಸ ಮಾಡ್ತಾರೆ, ಅವರೇನೂ ಬೇಜಾರು ಮಾಡ್ಕೊಳಂಗಿಲ್ಲ, ಪ್ರಿಕಾಷಿಯಸ್ ಆಗಿರ್ತಾರೆ. ಹಾಗೆ ನಾವು ಕಾಷಿಯಸ್ ಆಗಿರಬೇಕು. ಆಮೇಲೆ ಯಾವುದನ್ನು ನಮಗೆ ನೋಡೋಕ್ಕಾಗಂಗಿಲ್ಲಲ್ಲ, ನೋಡಬಾರ್ದು ಅಷ್ಟ. ಪಾಪ ಅವರು ಅರಬೆತ್ತಲೆಯಾಗಿರ್ತಾರೆ, ಆದ್ರೆ ನಾವು ನೋಡ್ಲಿ ಅಂತ ಬಯಸಂಗಿಲ್ಲ. ನಾವ್ಯಾಕೆ ಅರಬೆತ್ತಲೆಯಾಗಿರ್ತೀವಿ ಅಂದ್ರೆ ನೋಡ್ಲಿ ಅಂತ ಬಯಸ್ತೀವಿ. ಬಂಗಾರದ ಆಭರಣಗಳನ್ನ ಹಾಕ್ಕೊತೀವಿ ಲಗ್ನಕ್ಕೆ ಹೋದಾಗ, ಏನು ಹೆಚ್ಚಾಗಿದೆ ಅಂತ ಹಾಕ್ಕೊತೀವನ, ನೋಡ್ಲಿ ಅಂತ ಬಯಸ್ತೀವಿ. ನೋಡಲಿಲ್ಲ ಅಂದ್ರೆ ಭಾಳ ಬೇಜಾರಾಗುತ್ತೆ ನಮಗೆ, ಹೆಂಗಾರ ಮಾಡಿ ನೋಡ್ಲಿ ಅಂತ ಬಯಸ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ನೋಡೋ ಹಂಗೆ ಟೆಂಪ್ಟ್ ಮಾಡ್ತೀವಿ. ಹಾಗೆ ಸಂಸ್ಕೃತಿ ಅನ್ನೋದು ನಮ್ಮ ದೇಶದ, ನಮಗೆಲ್ಲ ದೇಶಕ್ಕೆ ಹೋಗಿ ಬಂದಮೇಲೆ ಅನಿಸೋದೇನೆಂದ್ರೆ ನಾವು ಭಾಳ ಹಿಪೋಕ್ರೆಟ್ಸ್ ಅದೀವಿ, ಪುಂಖಾನುಪುಂಖವಾಗಿ ಭಾಷಣ ಮಾಡ್ತೀವಿ, ಆದ್ರೆ ನಾವು ಮಾತಾಡ್ದಂಗೆ ನಡೆಯಂಗಿಲ್ಲ ಅನ್ನೋದು ನಾವು ಪಕ್ಕ ಗೊತ್ತಾಗತ್ತೆ. ಅದರಲ್ಲಿ ಹೆಂಗೆ ಅದಾರ ಹಂಗೆ ಬದುಕ್ತಾರೆ, ಹಂಗೆ ನಡೀತಾರೆ. ಅದು ನಾವೇನು ಬಸವ ತತ್ವ ಅಂತ ಹೇಳ್ತೀವಲ್ಲ ಅದೆಲ್ಲ ಇದೆ. ಹಾಗಾಗಿ ಅವರು ರಾಜಕೀಯ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ತಾರೆ. ನಾವು ಪೊಲಿಟಿಕಲ್ ಕರಪ್ಷನ್ನ ಒಟ್ಟು ನಿಯಂತ್ರಣ ಮಾಡಿಲ್ಲ. ಅದು ನಮ್ಗೆ ಪ್ರತಿ ಸಲ ಅನ್ನಿಸ್ತೈತಿ, ನಮ್ಮ ರಾಜಕಾರಣಿಗಳಿಗೆ ಅನ್ನಿಸ್ತೈತಿ. ನೋಡ್ರಿ, ಅಲ್ಲಿ ಅಷ್ಟೇ ನಾವು ಆರಾಮಾಗಿದ್ವಿ. ಇಲ್ಲಿ ಬರೋದ್ರಾಗ ಕೊರೋನಾ ಐತೆ ಅಂತೇಳಿ ಹವಾ ಎಬ್ಸಿದ್ರು. ಆದ್ರೆ ಕೊರೋನಾನ ಯಾರು ಕೊಲ್ಲಿದ್ರಂದ್ರೆ ವಿರಾಟ್ ಕೊಹ್ಲಿ ಮತ್ತು ಅವ್ರ ಟೀಮ್ ಕೊಂದು ಹಾಕಿಬಿಟ್ರಿ. ಬೆಂಗಳೂರಾಗ ಅಡ್ಡಾಡಬೇಡ್ರಿ ಅಂದವರು ಲಕ್ಷಗಟ್ಟಲೆ ಮಂದಿನ ಒಂದೇ ಕಡೆ ಸೇರಿಸಿ ಮುಖ್ಯಮಂತ್ರಿಗಳು ಆದಿಯಾಗಿ ವಿಧಾನಸೌಧದ ಫುಟ್ಪಾತ್ ಮೇಲೆ ನಿಂತ್ಕೊಂಡು ಹೂ ಮಾಡಿದ್ರೆ ಮಂದಿ ಕರೋನಾ ಆಯ್ತಂದ್ರೆ ಕೇಳ್ತಾರನ್ರಿ.
ಅದು ಅಟೆನ್ಷನ್ ಡೈವರ್ಟ್ ಮಾಡೋದೊಂದು ಕುತಂತ್ರ. ಅದು ಕೊರೋನಾ ಅನ್ನೋದೊಂದು ಚಲೋ ಅಸ್ತ್ರ ಸಿಕ್ಕೈತ್ರಿ. ಅದು ನಿಮ್ಮನ್ನೇನು ಕೆಲಸ ಹಚ್ಚಬಾರ್ದಾಗಿತ್ತು ಅಂದ್ರೆ ಕೊರೋನಾ ಆಯ್ತು ಅಂದ್ಬಿಡೋದು, ಇನ್ಯಾಕ್ಟಿವ್ ಮಾಡೋದು. ಹಾಗಿದ್ರೆ ಕೊರೋನಾ ಎಲ್ಲಿ ಹೋಯಿತು? ಕೇಳಂಗೆ ಇಲ್ಲ ನಾವು. ಮತ್ತು ಮೊನ್ನೆ ಅಂತಿದ್ರಲ್ಲೋ ಮರ ಅಂದ್ರೆ ಅದ್ರ ಸುದ್ದಿನೇ ಇಲ್ಲಿಗೆ. ಯಾಕಂದ್ರೆ 11 ಮಂದಿ ಗೆದ್ದ ಕ್ರಿಕೆಟಿಗೆ 11 ಮಂದಿನ ಬಲಿ ಕೊಟ್ರಲ್ರಿ, ಕೊರೋನಾನು ಹೋತದ್ರ ಕೂಡ. ಸೊ ಈ ಥರದ ಬಂದ ಕೂಡಲೇ ನಮ್ಮ ಕಾಂಟ್ರವರ್ಸಿ ಚಾಲು. ಕ್ರಿಕೆಟ್ ಗೆದ್ದರು, ಮಂದಿ ಸತ್ರು, ಕಮಲ್ ಹಾಸನ್ ತಮಿಳಿನ ಮೂಲ ಕನ್ನಡ ಅಂದ. ಅಂದ್ರೆ ಸುಮ್ಮನೆ ಎಲ್ಲ ಹೇಳೋರಿಗೆಲ್ಲ ಗೊತ್ತಿರುತ್ತೆ ನಮಗೆ. ವಿ ವಾಂಟ್ ಟು ಕ್ರಿಯೇಟ್ ಪ್ರಾಬ್ಲಮ್ಸ್ ಟು ಸೀಕ್ ದ ಅಟೆನ್ಷನ್ ಆಫ್ ಅದರ್ಸ್. ಬೇರೆಯವರ ಗಮನ ಸೆಳೀಲಿಕ್ಕೇ ನಾವು ಈ ಥರದ ಸುದ್ದಿಗಳನ್ನು ಕ್ರಿಯೇಟ್ ಮಾಡ್ತೀವಿ. ಅದೇನಿಲ್ಲ ಎಷ್ಟು ತಣ್ಣಗೆ ಬದುಕ್ತಿರ್ತಾರೆ ನೋಡ್ರಿ ಅವ್ರ ಪಾಡಿಗೆ ಅವರು. ಅಲ್ಲೇ ಪ್ರಧಾನಮಂತ್ರಿ ಹೋದರೂ ಅವರು ಕೇರ್ ಮಾಡೋಂಗಿಲ್ಲ, ಅಲ್ಲೇ ಮಂತ್ರಿ ಹೋದರೂ ಅವ್ರು ಮಾತಾಡ್ಸಂಗಿಲ್ಲ. ನಾವು ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಊಟಕ್ಕೆ ಬಂದರೆ 10 ಮಂದಿ ಅವನಿಗೆ ತಾಟ ಹಚ್ಕೊಡಕ್ಕೆ ಹೋಗ್ತೀವಿ. ಇದು ನಮ್ಮ ಕಲ್ಚರ್. ಸೊ ಅದನ್ನು ಮೀರಿ ಇವತ್ತು ಸುರೇಶ್ ಅವರಂಥ ಒಂದು ಭಾಳ ಅದ್ಭುತವಾದ ಅನುಭೂತಿಗೆ ಕಾರಣ ಆಗ್ಯಾರ. ಸುರೇಶ್ ಅವರ ಟಾರ್ಗೆಟ್ ಏನಂದ್ರೆ ಮಧ್ಯಮ ವರ್ಗದ ಲಿಂಗಾಯತರು ವಿದೇಶವನ್ನು ಸುತ್ತಬೇಕು. ಶ್ರೀಮಂತರಷ್ಟ ಒಂದು ಕಾಲಕ್ಕೆ ಟಿ ವಿ ತೊಗೊಳ್ತಿದ್ರು, ಶ್ರೀಮಂತರಷ್ಟ ಕಾರ್ ತೊಗೊಳ್ತಿದ್ರು, ಶ್ರೀಮಂತರಷ್ಟ ದೇಶ ವಿದೇಶಗಳನ್ನು ಸುತ್ತಿದ್ರು. ನಮ್ಮಲ್ಲಿ ಬಿಲಿಯನರ್ಸ್, ಮಿಲಿಯನರ್ಸ್ ಆ್ಯಂಡ್ ಹೈಯರ್ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ವರೆಗೂ 100 ಜನ ಇದ್ದರು ನೋಡ್ರಿ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಟೂರ್. ಭಾಳ ಶ್ರೀಮಂತರಿದ್ದರು, ಮಧ್ಯಮ ವರ್ಗದವರಿದ್ದರು, ಕೆಳ ಮಧ್ಯಮ ವರ್ಗದವರಿದ್ದರು. ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿದ್ವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ, ಒಂದೇ ಐಷಾರಾಮಿ ಹೋಟೆಲ್ಗಳಲ್ಲಿ ಇರ್ತಿದ್ದ. ದರ್ ಇಸ್ ನೋ ಕ್ಲಾಸ್ ಡಿಸ್ಟಿಂಕ್ಷನ್ ಎಟ್ ಆಲ್. ಅದು ಕಾರಣ, ಅದು ಪ್ರವಾಸದಲ್ಲಿ ಮಾತ್ರ ಸಾಧ್ಯ. ನಾವು ಬೆಂಗಳೂರಿಗೆ ಹೋದ್ರೆ 5 ಸ್ಟಾರ್ ಹೋಟೆಲ್ನಾಗ ಇರೋಕ್ಕೆ ನಮಗೇನು ಹುಚ್ಚಿರುತ್ತೆ ಅಂದರೆ 500 ರೂಪಾಯಿ ಕೊಟ್ಟು ಟೂರಿಸ್ಟ್ ಹೋಟೆಲ್ನಾಗ ಇರ್ತೀವಿ, ಇನ್ನೊಂದೆಲ್ಲ ಸಣ್ಣ ಹೋಟೆಲ್ ನೋಡ್ತೀವಿ, ಸಾಧ್ಯ ಬಸ್ ಸ್ಟ್ಯಾಂಡಾಗ ಜಳಕ ಮಾಡೋಕ್ಕಿವಿ. ಬಟ್ ವೆನ್ ಎವರ್ ಯು ಗೋ ಔಟ್ ಸೈಡ್, ಒಂದು ಮನುಷ್ಯನಿಗೆ ಏನೇನೋ ಕನಸುಗಳಿರ್ತಾವೆ. ಆ ಕನಸುಗಳನ್ನು ಈಡೇರಿಸ್ಲಿಕ್ಕೆ ಒಂದು ಅವಕಾಶವನ್ನು ಈ ಟೂರ್ ಇಂಡಸ್ಟ್ರಿ ಕೊಡ್ತದೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಇವತ್ತು ಇಡೀ ಜಗತ್ತು ನಡೆಯೋದೇ ಈ ಹಾಸ್ಪಿಟಾಲಿಟಿ, ಈ ಟೂರಿಸಮ್ ಇದ್ರ ಮೇಲೆ ನಡೆಯೋದು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ 90% ಜನ ಇಂಡಿಯನ್ಸಾಗಿ ಕಂಡ್ರು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಭಾರತ ಎಷ್ಟು ಫೇಮಸ್, ರಷ್ಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಭಾರತ ಎಷ್ಟು ಫೇಮಸ್ ಅಂದ್ರೆ ಅಲ್ಲಿ ಮೇಲೆ 180-200 ರಾಷ್ಟ್ರಗಳದಾವೆ. ಎಲ್ಲರನ್ನೂ ಬಿಟ್ಟು ಶಾರುಖ್ ಖಾನನ್ನು ಫೋಟೋ ಹಾಕ್ತಾರಂದ್ರೆ ವಿಚಾರ ಮಾಡಿರಿ ಭಾರತಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಅಂದ್ರೆ ಇಂಡಿಯನ್ಸ್ ಆರ್ ಸೋ ಫಾಂಡ್ ಆಫ್ ಎಂಟರ್ಟೈನ್ಮೆಂಟ್. ಭಾಳ ಅಮ್ಯೂಸ್ಮೆಂಟನ್ನು ಮನಸ್ಥಿತಿ ಇರುವಂಥವ್ರು ಭಾರತೀಯರು. ಇಂಗ್ಲೆಂಡ್ನಲ್ಲಿ ನಾವೊಂದು ಹಳ್ಳಿಗೆ ಹೋಗಿದ್ದೆ, ಹ್ಯಾವ್ ಸಿನ್ ಲಂಡನ್ ಅಂತ ಕೇಳ್ದವ. ನೀನು ಇಂಗ್ಲೆಂಡ್ನಾಗ ಕೇಳ್ತಲ್ಲ ಅದೇನು ದೊಡ್ಡಾಗದಂತ. ನಾವು ಸಾಯೋದ್ರೊಳಗೆ ಒಂದು ದಿವಸನೂ ನಮಗೆ ಲಂಡನ್ ನೋಡೋಕ್ಕಾಗಲ್ಲ ಅಂತಾರೆ ಅವ್ರು ಫಾರಿನರ್ಸ್. ಅಂದರೆ ದೇ ನೆವರ್ ಲೀವ್ ದೇರ್ ಪ್ಲೇಸ್ ಎಟ್ ಆಲ್. ಅವ್ರು ಹುಟ್ಟಿದ ಊರು ಬಿಟ್ಟು ಹೋಗಂಗೇ ಇಲ್ಲ. ನಮ್ಮ ಭಾಳ ಮಂದಿ ಹಳ್ಳ್ಯಾಗಂತಾರೆ ನೋಡಿ, ನೀ ಬೆಂಗಳೂರು ನೋಡಿ ಏನಂತ. ಪಾಪ ಅವು ಸಾಯತನ ಬೆಂಗಳೂರು ನೋಡೋಂಗೇ ಇಲ್ಲ. ಹಂಗೆ ಇಡೀ ಯುರೋಪ್ನಲ್ಲಿ ಇನ್ನೊಂದು ಊರ ನೋಡೋಂಗಿಲ್ಲ ಅವರು. ಅದು ಆಶ್ಚರ್ಯ ಆಗುತ್ತೆ. ಯು ಇಂಡಿಯನ್ಸ್ ಆರ್ ಗ್ರೇಟ್, ಯು ಆರ್ ಕಮಿಂಗ್ ಫ್ರಮ್ ಫಾರ್ ಅವೇ ಕಂಟ್ರೀಸ್. ಎಷ್ಟು ದೂರದಿಂದ ಬರ್ತೀರಲ್ಲ ನೀವು ಭಾರತೀಯರಂದ್ರೆ. ಭಾರತೀಯರಿಗೆ ಏನಿಲ್ಲ ಅಂದರೂ ದೇಶ ನೋಡೋದರಲ್ಲಿ ಭಾರತೀಯರು ನಿಸ್ಸೀಮರು. ಅಂಥ ನಿಸ್ಸೀಮತೆಯಲ್ಲಿ ನಾವಿದ್ದೀವಿ. ಯಾಕಂದ್ರೆ ವೆದರ್ ವಿ ಡೋಂಟ್ ನೋ ವಿ ಕ್ರಿಯೇಟ್ ಹಿಸ್ಟ್ರಿ ಬಟ್ ವಿ ಎಂಜಾಯ್ ದ ಹಿಸ್ಟ್ರಿ. ಅಂಥದಕ್ಕೆ ಕಾರಣ ಆಗಿದ್ದ ಗುರುಗಳು. ಮತ್ತು ಇದು ನಿರಂತರ, ದಿಸ್ ಜರ್ನಿ ಈಸ್ ಕಂಟಿನ್ಯೂಸ್. ನಮ್ಮ ಉಸಿರು ನಿಲ್ಲೋವರೆಗೂ ನಾವು ಹೊಸದನ್ನು ನೋಡಬೇಕು, ಹೊಸದನ್ನು ಓದಬೇಕು, ಹೊಸದನ್ನು ಅನುಭವಿಸ್ಬೇಕು. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಉಸಿರಿರೋವರೆಗೆ ನಾವು ಅನುಭವಿಸ್ಬೇಕು, ಗೊಳಾಡಬಾರ್ದು. ವಿ ಕಾಂಟ್ ವೇಸ್ಟ್ ಅವರ್ ಟೈಮ್ ಇನ್ ಸ್ಲೀಪಿಂಗ್. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸ್ಲೀಪ್ ಈಸ್ ಎ ಟೆಂಪರರಿ ಡೆತ್, ಡೆತ್ ಈಸ್ ಎ ಪರ್ಮನೆಂಟ್ ಸ್ಲೀಪ್ ಅಂತ. ನಿದ್ದೆ ಅನ್ನೋದು ತಾತ್ಕಾಲಿಕ ಸಾವು ಇದ್ದಂಗೆ, ಸಾವು ಅನ್ನೋದು ಶಾಶ್ವತ ನಿದ್ದೆ ಇದ್ದಂಗೆ. ಮುಂದೆ ಸತ್ತ ಮೇಲೆ ಮಕ್ಕಳೋದು ಐತೆ. ಈಗ ಯಾಕೆ ಮಲಗಿ ಟೈಮ್ ಹಾಳು ಮಾಡ್ತೀರಿ? ಬಿಡುವಿದ್ದಾಗ ನೀವೇನು ಮಾಡ್ತೀರಪ್ಪ ಅಂತ ಕೇಳಿದಂತ ಒಬ್ಬ. ನಾನು ನಿಮ್ಮಂಗೆ ಟೈಮ್ ವೇಸ್ಟ್ ಮಾಡಂಗಲ್ಲ ಮರಾಯ, ಹಂಗಂದ್ರೆ ಏನು ಮಾಡ್ತೀಯ ಅಂತ. ಆರಾಮ್ ಮಕ್ಕೊತೀನಿ ಅಂದಂತ. ಅಲ್ಲ ಇವನ ಆರಾಮ್ ಮಕ್ಕಳದಾಗ ಮಾಡೋ ಕೆಲಸ ಇವ. ಹಾಗೆ ವಿ ಹ್ಯಾವ್ ಟು ಅವೇಕ್. ನಾವು ಎಚ್ಚರಿರಬೇಕು. ಎಚ್ಚರಿದ್ದು ಬದುಕಿನ ಪ್ರತಿಯೊಂದು ಕ್ಷಣಗಳನ್ನು ಅನುಭವಿಸ್ಬೇಕು. ಫಿಲಾಸಫಿ ಆಫ್ ಲೈಫ್ ಏನು ಹೇಳ್ತದಂದ್ರೆ, ನನ್ನ ಸುತ್ತಲೂ ಇರೋದನ್ನು ಗಮನಿಸ್ಬೇಕು. ಬರೀ ನನ್ನ ಗಮನಿಸ್ಲಿ ಅಂತ ಸಾಯಬಾರ್ದು. ಅದಕ್ಕೆ ಭಯಂಕರ ಸ್ಟಾರ್ ಚಕ್ಕೊಂಡು ಅಡ್ಡಾಡೋದು, ಭಯಂಕರ ಬಂಗಾರ ಹೇರ್ಕೊಳ್ಳೋದು. ಯಾಕಂದ್ರೆ ನನ್ನ ಮಂದಿ ನೋಡ್ತಾರಂತ ತಿಳ್ಕೊಂಡಿವಿ ನಾವು, ಹುಚ್ಚರಂತಾರ. ಸಿ, ಅಟೆನ್ಷನ್ ಸೀಕಿಂಗ್ ಈಸ್ ನಾಟ್ ಎ ಮ್ಯಾಟರ್. ಯು ಹ್ಯಾವ್ ಟು ಅಬ್ಸರ್ವ್ ಎವ್ರಿಥಿಂಗ್ ವಿತ್ ಸೆನ್ಸಿಬಿಲಿಟಿ. ಅಜ್ಜವ್ರು ಇಷ್ಟು ಸೂಕ್ಷ್ಮವಾಗಿ ಎಲ್ಲರನ್ನ ಗಮನಿಸ್ತಿದ್ರು.
ಯಾರು ಹೆಂಗೆ ಅಂತೇಳಿ ಬರೋ ಮುಂದೆ ರಿಪೋರ್ಟ ಕೊಟ್ಬಿಡ್ತಿದ್ರು ಅವ್ರು, ಸ್ಕ್ಯಾನಿಂಗ್ ರಿಪೋರ್ಟ್ ಇದ್ದಂಗೆ. ಆದರೆ ಆ ಸೂಕ್ಷ್ಮತೆ ಒಬ್ಬ ಐತಿಹಾಸಿಕ ಪ್ರಜ್ಞೆ ಇರೋನಿಗೆ, ಬರಹಗಾರನಿಗೆ ಇರಬೇಕು. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ದುಡ್ಡು ಕೊಟ್ಟಿವಿ. ಮನಿ ಈಸ್ ನಾಟ್ ಎ ಮ್ಯಾಟರ್. ದುಡ್ಡು ಇರೋಂಗಿಲ್ಲ, ನಾವು ಇರೋಂಗಿಲ್ಲ, ನಾವು ಪಡೆದ ಅನುಭೂತಿ ಇದೆಯಲ್ಲ ಅದೇ ಇರ್ತದೆ. ಅದಕ್ಕೆ ಸುರೇಶ್ ಹ್ಯಾಸ್ ಟೇಕನ್ ಲಾಟ್ ಆಫ್ ಅವ್ರಿಗೆ ಭಾಳ ಪ್ರೆಷರ್ ಆಯಿತು. ಏನೋ ಬಹುಶಃ ನನಗನ್ನಿಸ್ತದೆ ಅವರು ಒಳ್ಳೆತನಕ್ಕೆ ಸುರೇಶ್ ಅವರಿಗೆ ಒಳ್ಳೆ ಜಾಗದಲ್ಲಿ ಟ್ರೀಟ್ಮೆಂಟ್ ಸಿಕ್ತ್ರಿ. ನಮ್ಮ ದೇಶಕ್ಕೆ ಬಂದಿದ್ರೆ ಖಂಡಿತವಾಗಿ ಸುರೇಶನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ನೂರು ಗಾಯ ಮಾಡ್ತಿದ್ರು ಹೊರತಾಗಿ ಜಲ್ದಿ ಟ್ರೀಟ್ಮೆಂಟ್ ಸಿಗ್ತಿರ್ಲಿಲ್ಲ. ದೇವರು ವಿಧಿ ನಾವು ಅದನ್ನೆಲ್ಲ ನಂಬಂಗಿಲ್ಲ. ಬಟ್ ನಮ್ಮ ಗುಣಸ್ವಭಾವ, ನಾವು ಮಾಡುವ ಕೆಲಸಗಳು, ಅದನ್ನು ಶೇಕ್ಸ್ಪಿಯರ್ ಪೊಯಿಟಿಕ್ ಜಸ್ಟಿಸ್ ಅಂತ ಕರಿತಾನೆ. ಆ ಪೊಯಿಟಿಕ್ ಜಸ್ಟಿಸ್ ಏನು ಮಾಡುತ್ತಂದ್ರೆ ಅದು ತನ್ನ ನ್ಯಾಯವನ್ನು ನಿರ್ಣಯ ಮಾಡ್ತೈತಿ. ಯಾವ ವ್ಯಕ್ತಿಗೆ ಏನು ನ್ಯಾಯ ಯಾವಾಗ ಕೊಡ್ಬೇಕಂತ. ನನಗೇನರ ಅನ್ಯಾಯ ಆದ್ರೆ ಭಾಳ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಐ ಡಿಸರ್ವ್ ಇಟ್ ಅಂತ ತಿಳ್ಕೊಬೇಕು. ಹಾಗೆ ಸುರೇಶ್ ಗುರುಗಳ ಆಶೀರ್ವಾದದಿಂದ, ಅವರ ತಾಯಿಯವರ ಕೃಪೆಯಿಂದ, ಎಲ್ಲ ಸಹಪ್ರಯಾಣಿಕರ ಹಾರೈಕೆಯಿಂದ ಆರಾಮಾಗಿ ಬಂದಾರ. ಸುರೇಶ್, ನೀವಿಂಥ 100 ಪ್ರವಾಸಗಳನ್ನು ಕೈಗೊಳ್ಳ್ರಿ. ನಾವು ಕಾಲು ರಿಪ್ಲೇಸ್ ಆದವರು ಬರ್ತೀವಿ, ಕೈ ರಿಪ್ಲೇಸ್ ಆದವರು ಬರ್ತೀವಿ, ಹಾರ್ಟ್ ರಿಪ್ಲೇಸ್ ಆದವರು ಬರ್ತೀವಿ. ಅದಕ್ಕೆ ಒಂದಲ್ಲಂತ 2 ಸ್ಟಂಟ್ ನಿಮಗೆ ಅಡ್ವಾನ್ಸ್ ಹಾಕ್ಸ್ಬಿಟ್ಟಿವಿ. ಅದಕ್ಕೆ ನಾ ಡಾಕ್ಟ್ರಿಗೆ ತಮಾಷೆ ಮಾಡ್ತಿರ್ತೀನಿ, ಒಳಗೊಂದು 4-5 ಇಟ್ಬಿಟ್ರೆ ಮರ ಬೇಕಾದಾಗ ಅಲ್ಲೇ ಜಕ್ಕೊಂಬಿಡೋಲ್ಲ ಯಾಕಂತ. ಹಂಗೆ ಬರೋಂಗಿಲ್ಲ ಅಂತವು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೇಳಿದ್ವಿ, ಹಂಗೆ ಬರೋಂಗಿಲ್ಲ ಅಂತವು. ಇಲ್ಲದ್ರೆ ಮೊದಲ 4-5 ಹಾಕ್ಕೊಂಡು ಇಟ್ಕೊಂಡ್ಬಿಡೋದು. ರಾಮಲಿಂಗಪ್ಪರ ಒಳಗೆ ಇಟ್ಬಿಡೋದು. ಅವನ್ನ ಬ್ಲಾಕ್ ಆದ್ಕೊಳ್ಳೋ ಪಸಕ್ಕೆ ನಾವು ಎಲ್ಲರ ಹಂಗೆ ಸೆಟ್ ಆಗಿಬಿಡ್ಲಿ ಅಂತ ನಾವು ವಿಚಾರ ಮಾಡ್ತೀವಿ. ಅದಕ್ಕೆ ಸುರೇಶ್ ಅವ್ರಿಗೆ ಹೇಳ್ತೀನಿ, ಆತ್ಮವಿಶ್ವಾಸ, ಕ್ರಮಬದ್ಧವಾದ ಯೋಜನೆ, ಸಂಯಮ. ನಮ್ಮ ಲೈಫ್ನಲ್ಲಿ ಗಾಡ್ ಗಿವ್ಸ್ ಅಸ್ 3 ಚಾನ್ಸಸ್ ಟು ಹ್ಯಾವ್ ಎ ರೀಬರ್ತ್ ಅಂತ. ದೇವರು 3 ಅವಕಾಶಗಳು ಕೊಡ್ತಾನಂತ ಬುದ್ಧಿ. ಆ 3 ಅವಕಾಶಗಳ ನಾವು ಪಾಠ ಕಲಿಲ್ಲ ಅಂದರೆ ಎಂದೂ ಪಾಠ ಕಲಿಯಂಗಿಲ್ಲಂತ. ಈಚ್ ಅವರ್ ರೀಬರ್ತ್ ವಿಲ್ ಟೀಚ್ ಅಸ್ ಎ ಲೆಸನ್. ಅಂಥ ಅವಕಾಶಗಳನ್ನು ನಾವು ಪಡ್ಕೊಂಡು ನೀವು ಬದುಕನ್ನು ಇನ್ನೂ ವಿಭಿನ್ನವಾಗಿ ಮಾಡಿರಿ, ಇನ್ನೂ ಸದಾಶಯದಿಂದ ಮಾಡಿರಿ ಅಂತ ಹಾರೈಸಿ, ಇಂಥ ಮಾತುಗಳಿಗೆ ಮತ್ತೆ ನಮ್ಗೆ ಭಾಳ ಸಂತೋಷ ಏನಂದ್ರೆ, ಜಗತ್ತು ನಾವು ನೋಡ್ತಿರ್ತೀವಿ, ಪೂಜ್ಯರ ಸಂಪರ್ಕ ಸಾನ್ನಿಧ್ಯ ಹೆಚ್ಚು ಲಭ್ಯ ಆಯಿತು. ಮತ್ತು ನಮ್ಮ ರೊಟ್ಟಿಯವರು ನಾವೆಲ್ಲ ಲೈಕ್ ಮೈಂಡೆಡ್ ಇದ್ದವ್ರು ಇದ್ವಿ. ಪೊಲೀಸ್ ಪಾಟೀಲ್ ಸರ್ ನಾವೆಲ್ಲ 40 ವರ್ಷಗಳಿಂದ ಒಟ್ಟಿಗಿದ್ದವರು. ಅಂಥ ಒಂದು ಅವಕಾಶ ಆಯಿತು. ಮತ್ತೆ ಇಂಥ ಅವಕಾಶಗಳನ್ನು ಪ್ರತಿ ಕ್ಷಣ ಅನುಭವಿಸೋಣ. ನೋ ನೀಡ್ ಟು ಥಿಂಕ್ ನೆಗೆಟಿವ್ ಆಗಿ ನೋಡೋದೇ ಬೇಡ. ಏನಾಗತ್ತಾಗಲಿ, ಬಂದದ್ದೆಲ್ಲ ಬರಲಿ, ದೇವರ ದಯೆ ಇರಲಿ. ಬಾರದು ಬಪ್ಪದು ತಪ್ಪದು, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿಮ್ಮೆತ್ತೆ ಕೂಡಲ ಸಂಗಮದೇವ, ಬಳ್ಳಿಗೆ ಕಾಯಿದಿಮ್ಮೆತ್ತೆ ಕೂಡಲ ಸಂಗಮದೇವ. ಶರಣಾರ್ಥಿ.